ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ವಿ.ಕೆ. ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾ ಋಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮೊಸರಿನ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಮೊಸರನ್ನು ಯಾರು ತಿನ್ನಬೇಕು, ಯಾರು ತಿನ್ನಬಾರ್ದು, ಯಾವ ಸಮಯದಲ್ಲಿ ತಿನ್ನಬೇಕು, ಯಾವ ಸಮಯದಲ್ಲಿ ತಿನ್ನಬಾರ್ದು, ಯಾವುದರ ಜೊತೆ ಮೊಸರು ಸೇವನೆ ಮಾಡಬೇಕು, ಯಾವುದರ ಜೊತೆ ಸೇವನೆ ಮಾಡಬಾರ್ದು, ಯಾವ ಯಾವ ಕಾಯಿಲೆಗಳಲ್ಲಿ ಮೊಸರು ಸೇವನೆ ಮಾಡಬೇಕು, ಯಾವ ಯಾವ ಕಾಯಿಲೆಯಲ್ಲಿ ಸೇವನೆ ಮಾಡಬಾರ್ದು, ಈ ಎಲ್ಲ ಮಾಹಿತಿನ ತಮ್ಮೊಡನೆ ಇವತ್ತಿನ ಸಂಚಿಕೆಯಲ್ಲಿ ಹಂಚ್ಕೋತೀನಿ. ಮೊಸರು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಮೊಸರು ಅಂದರೆ ಇಷ್ಟ ಇರ್ತದೆ. ಯಾಕೆಂದರೆ ಒಂದು ರುಚಿಯಾಗಿರ್ತದೆ. ಆಯುರ್ವೇದದಲ್ಲಿ ರೋಚನಂ ದೀಪನಂ ಋಷ್ಯಂ ಸ್ನೇಹನಂ ಬಲವರ್ಧನಂ ಅಂತ ಹೇಳಿದ್ದಾರೆ. ಅಂತಂದರೆ ರೋಚನಂ ಅಂತಂದರೆ ಆಹಾರಕ್ಕೆ ಒಂದು ರುಚಿಯನ್ನು ಕೊಡ್ತದೆ. ಬಾಯಿ ಕೆಟ್ಟಿದ್ದ ಸಂದರ್ಭದಲ್ಲಿ, ಊಟ ರುಚಿ ಇಲ್ಲದಲ್ಲಿದ್ದ ಸಂದರ್ಭದಲ್ಲಿ ಮೊಸರು ಸೇವನೆ ಮಾಡ್ತಾರೆ. ಅದು ಆಹಾರಕ್ಕೆ ಒಂದು, ಬಾಯಿಗೆ ಒಂದು ರುಚಿಯನ್ನು ಕೊಡ್ತದೆ. ರೋಚನಂ ದೀಪನಂ, ದೀಪನ ಅಂತಂದರೆ ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಮಾಡ್ತದೆ. ವೃಷ್ಯಂ ಅಂತಂದರೆ ಸೆಕ್ಷುಯಲ್ ಪವರ್, ಅಂತಂದರೆ ಲೈಂಗಿಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ, ವೀರ್ಯಾಣುವಿನ ಸಂಖ್ಯೆಯನ್ನು ಹೆಚ್ಚು ಮಾಡ್ತದೆ. ರೋಚನಂ ದೀಪನಂ ವೃಷ್ಯಂ ಸ್ನೇಹನಂ ಬಲವರ್ಧನಂ ಅಂತಂದರೆ ಜಿಡ್ಡಿನಂಶ ಇರ್ತದೆ, ಇದರಲ್ಲಿ ಬಲವರ್ಧನೆ ಮಾಡ್ತದೆ, ನಮ್ಮ ದೇಹಕ್ಕೆ ಒಂದು ಶಕ್ತಿಯನ್ನು ಕೊಡ್ತದೆ. ಈ ಎಲ್ಲ ಗುಣಗಳು ಮೊಸರಿನಲ್ಲಿದೆ. ಮೊಸರು ಪ್ರೋಬಯೋಟಿಕ್ ಆಗಿ ಕೆಲಸ ಮಾಡ್ತದೆ. ಇದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳಿರ್ತದೆ. ಆದ್ದರಿಂದ ನಮ್ಮ ಜೀರ್ಣಕ್ರಿಯೆ ಸರಾಗವಾಗಿ ಆಗ್ತದೆ, ಕರುಳಿನ ಆರೋಗ್ಯವನ್ನು ಕಾಪಾಡ್ತದೆ. ಇದರಲ್ಲಿ ಕ್ಯಾಲ್ಶಿಯಂ ಅಂಶ ಇದೆ, ಹಾಗೂ ವೈಟಮಿನ್ಸ್ಗಳಿದೆ, ನಮ್ಮ ದೇಹಕ್ಕೆ ಒಂದು ಶಕ್ತಿಯನ್ನು ಕೊಡ್ತದೆ. ಈ ಎಲ್ಲ ಒಂದು ಅಂಶಗಳು ಮೊಸರಿನಲ್ಲಿದೆ. ಈ ಮೊಸರಿನ ಬೆನಿಫಿಟ್ಸ್, ಯಾವ್ಯಾವ ಉಪಯೋಗಗಳಿದೆ ಅನ್ನೋದನ್ನು ನಮ್ಮ ಆಚಾರ್ಯರು ಸವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಆಮ್ಲಪಾಕ ರಸಂಗ್ರಾಹಿ ಗುರು ಉಷ್ಣಂ ದಧಿವಾತಜಿತ್ ಮೇಧ ಶುಕ್ರ ಬಲಂ ಶ್ಲೇಷ್ಮ ಪಿತ್ತ ರಕ್ತಾಗ್ನಿ ಶೋಫಕೃತ್. ಅಂದರೆ ಈ ಒಂದು ಶ್ಲೋಕದ ಅರ್ಥ ಏನು ಅಂತಂದರೆ, ಆಮ್ಲಪಾಕ ರಸಂ ಇದು ಹುಳಿಯಾಗಿರ್ತದೆ. ಜೀರ್ಣ ಆದ ತಕ್ಷಣದ ಹುಳಿ ಒಂದು ರಸ ಇರ್ತದೆ. ಆಮ್ಲಪಾಕ ರಸಂ ಗ್ರಾಹಿ, ಗ್ರಾಹಿ ಅಂತಂದರೆ ಅಬ್ಸಾರ್ಬೆಂಟ್, ಇದು ನೀರಿನ ಅಂಶನ ಹೀರ್ತದೆ. ಆದ್ದರಿಂದ ಮೂಗು ಸೋರ್ತಾ ಇದ್ದ ಸಂದರ್ಭದಲ್ಲಿ, ಲೂಸ್ ಮೋಷನ್ ಭೇದಿ ಆಗಿದ್ದ ಸಂದರ್ಭದಲ್ಲಿ ಮೊಸರನ್ನು ಕೊಡ್ತಾರೆ. ಇದು ಯಾಕೆ ಅಂತಂದರೆ ಈ ಒಂದು ಸಮಸ್ಯೆನ ನಿವಾರಣೆ ಮಾಡ್ತದೆ. ಆಮ್ಲಪಾಕ ರಸಂಗ್ರಾಹಿ ಗುರು ಉಷ್ಣಂ ಅಂತಂದರೆ ಯಾವತ್ತೂ ಮೊಸರು ಹೆವಿ ಇರ್ತದೆ. ಆಹಾರ ತಿಂದ ತಕ್ಷಣ ಹೊಟ್ಟೆ ತುಂಬ್ದಂಗೆ ಅನುಭವಿಸ್ತದೆ. ಗುರು ಉಷ್ಣ, ಇದು ಉಷ್ಣವೀರ್ಯ ಇರ್ತದೆ. ಹಾಗೂ ಗುರು ಉಷ್ಣಂ ದಧಿವಾತಜಿತ್ ಅಂತಂದರೆ ವಾಯುವಿನ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ, ಕೆಟ್ಟ ವಾಯುವಿನ ನಿವಾರಣೆ ಮಾಡ್ತದೆ, ಪಿತ್ತ ಕಫನ ಜಾಸ್ತಿ ಮಾಡ್ತದೆ. ಹಾಗೂ ಇದು ಮೇಧಸ್ ಅಂತಂದರೆ ಫ್ಯಾಟನ್ನು ಜಾಸ್ತಿ ಮಾಡ್ತದೆ. ಶುಕ್ರ ಅಂತಂದರೆ ಲೈಂಗಿಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ, ಕಫವನ್ನು ಜಾಸ್ತಿ ಮಾಡ್ತದೆ. ಮೇಧ ಶುಕ್ರ ಬಲಂ ಶ್ಲೇಷ್ಮ ಬಲವನ್ನು ಕೊಡ್ತದೆ, ಹಾಗೂ ಕಫವನ್ನು ಜಾಸ್ತಿ ಮಾಡ್ತದೆ. ಈ ಎಲ್ಲ ಒಂದು ಲಕ್ಷಣಗಳು, ಈ ಒಂದು ಗುಣಗಳು ಹಾಗೂ ಇದರಲ್ಲಿ ಒಂದು ಕೆಲಸವನ್ನು ಈ ಒಂದು ಮೊಸರು ಮಾಡ್ತದೆ. ಇದನ್ನು ಯಾವಾಗ ಸೇವನೆ ಮಾಡಬೇಕು ಅಂತಂದರೆ, ಸಾಮಾನ್ಯವಾಗಿ ಬೆಳಗಿನ ಉಪಹಾರ ಸಮಯದಲ್ಲಿ ಸೇವನೆ ಮಾಡಬೇಕು, ಮಧ್ಯಾಹ್ನ ಸೇವನೆ ಮಾಡ್ಬೋದು, ಆದರೆ ರಾತ್ರಿ ಹೊತ್ತು ಸೇವನೆ ಮಾಡಬಾರ್ದು. ನೈವಾದ್ಯ ನಿಶಿ ನೈವೋಷ್ಣಂ ವಸಂತ ಉಷ್ಣ ಶರತ್ಸುನ ಅಂತ ಹೇಳಿದ್ದಾರೆ. ಅಂತಂದರೆ ನೈವಾದ್ಯ ನಿಶಿ ರಾತ್ರಿ ಹೊತ್ತು ಇದನ್ನು ಸೇವನೆ ಮಾಡಬಾರ್ದು. ಯಾಕೆಂದರೆ ಕಫ ಪಿತ್ತ ಜಾಸ್ತಿ ಆಗ್ಬೋದು, ಹಾಗೂ ಉಷ್ಣ ಸಂಬಂಧಿ ಕಾಯಿಲೆಗಳು, ಕೆಮ್ಮು, ಈ ಒಂದು ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ರಾತ್ರಿ ಹೊತ್ತು ಸೇವನೆ ಮಾಡಬಾರ್ದು. ನೈವೋಷ್ಣಂ ಇದನ್ನು ಯಾವುದೇ ಕಾರಣಕ್ಕೂ ಮೊಸರನ್ನು ಬಿಸಿ ಮಾಡಿ ಸೇವನೆ ಮಾಡಬಾರ್ದು. ಕೆಲವೊಬ್ರು ಏನು ಮಾಡ್ತಾರೆ, ಬಿಸಿ ಅನ್ನಕ್ಕೆ ಮೊಸರನ್ನು ಹಾಕ್ಕೊಂಡು ಸೇವನೆ ಮಾಡ್ತಾರೆ, ಇದನ್ನು ಸೇವನೆ ಮಾಡಬಾರ್ದು. ಹಾಗೂ ಪ್ರಮುಖವಾಗಿ ವಸಂತ ಉಷ್ಣ ಶರತ್ಸುನ ಅಂತಂದರೆ ಪ್ರಮುಖವಾಗಿ ಮಾರ್ಚ್ ಏಪ್ರಿಲು ಮೇ ಜೂನ್ ಈ ತಿಂಗಳಲ್ಲಿ ಈ ಮೊಸರನ್ನು ಸೇವನೆ ಮಾಡಬಾರ್ದು. ಆದಷ್ಟು ಇದನ್ನು ಅವಾಯ್ಡ್ ಮಾಡಬೇಕು. ಯಾಕೆ ಅಂತಂದರೆ ಈ ಉಷ್ಣ ಸಂಬಂಧಿ ಕಾಯಿಲೆ ಇದ್ದವರು ಹಾಗೂ ಪಿತ್ತ ಸಂಬಂಧಿ ಕಾಯಿಲೆ ಇದ್ದವರು ಈ ಒಂದು ತಿಂಗಳಲ್ಲಿ ಮೊಸರನ್ನು ಅವಾಯ್ಡ್ ಮಾಡೋದ್ರಿಂದ ಈ ಸಮಸ್ಯೆಗಳಿಂದ ದೂರ ಆಗಬಹುದು. ಸಾಮಾನ್ಯ ಇದು ಮೊಸರು ನಮಗೆ ಜೀರ್ಣಕ್ರಿಯೆಗೆ ತುಂಬ ಸಹಕಾರಿಯಾಗಿದೆ. ನೀವು ನೋಡ್ಬೋದು, ಯಾವುದೇ ಒಂದು ಊಟ ಇರ್ಬೋದು, ಸಸ್ಯಾಹಾರಿ ಮಾಂಸಾಹಾರಿ ಯಾವುದೇ ಇರ್ಬೋದು, ಕೊನೆಯಲ್ಲಿ ಮೊಸರನ್ನು ಇರ್ತಾರೆ. ಯಾಕೆಂದರೆ ಇದು ಜೀರ್ಣಕ್ರಿಯೆಗೆ ಸಹಾಯಕವಾಗಿದೆ. ಯಾರೇ ಆಗಲಿ ಫಸ್ಟು ಮೊಸರನ್ನು ತಿಂದ್ಬಿಟ್ಟು ಆಮೇಲಿಂದ
ಸಾಂಬಾರು ಅಥವಾ ಸಾರನ್ನು ತಿನ್ನೋದಿಲ್ಲ. ಅನ್ನ ಸಾರು ಈ ಎಲ್ಲ ಊಟ ಮಾಡಾದ ನಂತರ ಕೊನೆಗೆ ಅನ್ನ ಮೊಸರು ಇಲ್ಲ ಅನ್ನ ಮಜ್ಜಿಗೆ ತಿಂತಾರೆ. ಇದರದ ಅರ್ಥ ಏನು ಅಂತಂದರೆ, ಈ ಒಂದು ಕ್ರಮ ಏನು ಅಂತಂದರೆ, ಇದು ಜೀರ್ಣಕ್ರಿಯೆನ ಸರಾಗವಾಗಿ ಮಾಡ್ತದೆ. ಯಾವುದೇ ಒಂದು ಆಹಾರ ಖಾರದ್ದಿರ್ಬೋದು, ಮಸಾಲೆ ಪದಾರ್ಥಗಳಿರ್ಬೋದು, ಆಹಾರ ಏನು ತಿಂದಿದ್ರೆ ಕೊನೆಗೆ ಈ ಮೊಸರನ್ನು ಸೇವನೆ ಮಾಡೋದ್ರಿಂದ ಅಥವಾ ಮಜ್ಜಿಗೆ ಈ ಒಂದು ಸೇವನೆ ಮಾಡೋದ್ರಿಂದ ಇದು ಜೀರ್ಣಕ್ರಿಯೆಯನ್ನು ಸರಾಗವಾಗಿ ಮಾಡ್ತದೆ. ಉಷ್ಣ ವೀರ್ಯ ಇರೋದ್ರಿಂದ, ಹೆವಿ ಇರೋದ್ರಿಂದ ಆದಷ್ಟು ಉಷ್ಣ ಸಂಬಂಧಿ ಕಾಯಿಲೆಗಳು, ಚರ್ಮ ಸಂಬಂಧಿ ಕಾಯಿಲೆಗಳಿದ್ದವರು ಮೊಸರನ್ನು ಅವಾಯ್ಡ್ ಮಾಡಬೇಕಾಗ್ತದೆ. ಈ ಸೋರಿಯಾಸಿಸ್ ಇರ್ಬೋದು, ಎಕ್ಸಿಮಾ ಇರ್ಬೋದು, ಅಥವಾ ಪಿತ್ತ ಗಂಧೆಗಳಿರ್ಬೋದು, ಇಂಥ ಒಂದು ಸಮಯದಲ್ಲಿ ಮೊಸರನ್ನು ಅವಾಯ್ಡ್ ಮಾಡಬೇಕಾಗ್ತದೆ. ಮೊಸರನ್ನ ಯಾವುದ್ರ ಜೊತೆ ಸೇವನೆ ಮಾಡಬೇಕು? ಸಾಮಾನ್ಯವಾಗಿ ಮೊಸರನ್ನು ಶುದ್ಧವಾದ ಹಸುವಿನ ತುಪ್ಪದ ಜೊತೆ ಸೇವನೆ ಮಾಡೋದ್ರಿಂದ ಒಳ್ಳೆಯದು, ಜೇನುತುಪ್ಪ ಸೇವನೆ ಮಾಡೋದ್ರಿಂದ ಒಳ್ಳೆಯದು, ಹಾಗೂ ಇದನ್ನು ಕಲ್ಲು ಸಕ್ಕರೆ ಜೊತೆ ಸೇವನೆ ಮಾಡೋದ್ರಿಂದ, ನಲ್ಲಿಕಾಯಿ ಜೊತೆ ಸೇವನೆ ಮಾಡೋದ್ರಿಂದ ಹೆಚ್ಚಿನ ಆರೋಗ್ಯ ಒಂದು ಲಭಿಸ್ತದೆ. ಯಾವುದ್ರ ಜೊತೆ ಸೇವನೆ ಮಾಡಬಾರ್ದು ಅಂತಂದರೆ, ಮೀನು ಮಾಂಸಾಹಾರ ಜೊತೆ ಸೇವನೆ ಮಾಡಬಾರ್ದು, ಹಾಗೂ ಇದನ್ನು ಉದ್ದಿನ ಬೇಳೆ ಇದ್ರ ಜೊತೆ ಸೇವನೆ ಮಾಡಬಾರ್ದು, ಮೊಸರನ್ನ ಉಪ್ಪಿನ ಜೊತೆ ಸೇವನೆ ಮಾಡಬಾರ್ದು. ಈ ಎಲ್ಲ ಒಂದು ಕ್ರಮವನ್ನು ನೀವು ಪಾಲನೆ ಮಾಡಿದ್ರೆ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಬೋದು. ಚರ್ಮ ಸಂಬಂಧಿ ಕಾಯಿಲೆಗಳು, ಪಿತ್ತ ಸಂಬಂಧಿ ಕಾಯಿಲೆಗಳಿದ್ದ ಸಂದರ್ಭದಲ್ಲಿ ಮೊಸರನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು, ಮಜ್ಜಿಗೆ ಉಪಯೋಗಿಸೋದು ಒಳ್ಳೆಯದು. ಹಾಗಾಗಿ ಮೊಸರಿನಲ್ಲಿ ಹಲವಾರು ಒಂದು ಗುಣಗಳಿದೆ, ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ. ಆದರೆ ಇದು ಅಗ್ನಿದೀಪನ ಅಂತಂದರೆ ಜೀರ್ಣಕ್ರಿಯೆಯನ್ನು ಸರಾಗವಾಗಿ ಮಾಡ್ತದೆ, ಆರೋಗ್ಯವನ್ನು ಕಾಪಾಡ್ತದೆ. ಕಫ ಕಟ್ಟಿದ್ದ ಸಂದರ್ಭದಲ್ಲಿ, ಮೂಗು ಕಟ್ಟಿದ್ದ ಸಂದರ್ಭದಲ್ಲಿ ಇದನ್ನು ಉಪಯೋಗಿಸಬಾರ್ದು. ಮೂಗು ಸೋರ್ತಾ ಇದ್ದ ಸಂದರ್ಭದಲ್ಲಿ, ರನ್ನಿಂಗ್ ನೋಸ್ ಏನೋ ನೆಗಡಿ ಆಗಿರ್ತದೆ ಅಂಥ ಒಂದು ಸಂದರ್ಭದಲ್ಲಿ ಮೊಸರನ್ನು ಸೇವನೆ ಮಾಡೋದ್ರಿಂದ ಇದು ಗ್ರಾಹಿ ಅಂತ ಏನು ಹೇಳಿದೆ ಅಬ್ಸರ್ವ್ ಮಾಡ್ತದೆ, ನೀರಿನಂಶ ಅಬ್ಸರ್ವ್ ಮಾಡೋದ್ರಿಂದ ಈ ಒಂದು ಸಮಸ್ಯೆ, ಮೂಗು ಸೋರ್ತಾ ಇರೋ ಸಮಸ್ಯೆ ನಿವಾರಣೆ ಆಗ್ತದೆ. ಇನ್ನು ಲೂಸ್ ಮೋಷನ್ ಆದ ಸಂದರ್ಭದಲ್ಲಿ ಮೊಸರನ್ನ ಸೇವನೆ ಮಾಡ್ಬೋದು. ಆದರೆ ಕಫ ಕಟ್ಟಿದ್ದ ಸಂದರ್ಭದಲ್ಲಿ, ಕೆಮ್ಮು ಕಫ ಉಪ್ಸ ಈ ಒಂದು ವೀಸಿಂಗ್ ಇದ್ದ ಸಂದರ್ಭದಲ್ಲಿ ಮೊಸರನ್ನು ಅವಾಯ್ಡ್ ಮಾಡಬೇಕಾಗ್ತದೆ. ಹಾಗಾಗಿ ಇದರಲ್ಲಿ ಹಲವಾರು ಔಷಧೀಯ ಗುಣಗಳಿದೆ. ಯಾವ ಕ್ರಮದಲ್ಲಿ, ಯಾವ ಸಮಯದಲ್ಲಿ, ಯಾವುದರ ಜೊತೆ ಸೇವನೆ ಮಾಡಬೇಕು ಅನ್ನೋದೇ ಬಹಳ ಮುಖ್ಯ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಮೊಸರಿನ ಬಗ್ಗೆ ಮಾಹಿತಿನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.